ತಮಿಳುನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ವಿಜಯ್ ಸಿಎಂ ಅದರ ನಂತರವೂ ಬಹಳಷ್ಟು ಬೆಳವಣಿಗೆಗಳಾಗಿವೆ. ಈಗಿರುವಾಗಲೇ ನಟ ಧನುಷ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವ ಟಾಕ್ಗೆ ಪುಷ್ ಸಿಕ್ಕಿದೆ. ಧನುಷ್ ಅವರ ಅಭಿಮಾನಿ ಸಂಘ ತನ್ನ ಅಧಿಕೃತ ಧ್ವಜವನ್ನು ಅನಾವರಣಗೊಳಿಸಿದ್ದು ಈ ಕ್ರಮ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಶೀಘ್ರವಾಗಿ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಧ್ವಜ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡ ಕೂಡಲೇ ಅಭಿಮಾನಿಗಳು ಮತ್ತು ರಾಜಕೀಯ ವಿಶ್ಲೇಷಕರು ಈ ಬೆಳವಣಿಗೆ ನಟ ರಾಜಕೀಯಕ್ಕೆ ಎಂಟ್ರಿಯ ಸೂಚನೆಯಾ, ಅವರು ಸಿದ್ಧತೆ ಶುರು ಮಾಡಿರುವುದರ ಸೂಚನೆಯಾ ಅಂತ ಮಾತನಾಡ್ತಿದ್ದಾರೆ. ವಿಶೇಷವಾಗಿ ತಮಿಳು ಚಿತ್ರರಂಗವು ರಾಜಕೀಯದೊಂದಿಗೆ ದೀರ್ಘ ಇತಿಹಾಸವನ್ನು ಹೊಂದಿದೆ. ದಶಕಗಳಲ್ಲಿ ತಮಿಳು ಚಲನಚಿತ್ರೋದ್ಯಮದ ಹಲವು ನಟರು ಸಿನಿಮಾದಿಂದ ರಾಜಕೀಯ ಜೀವನಕ್ಕೆ ಶಿಫ್ಟ್ ಆಗಿದ್ದಾರೆ. ಎಷ್ಟೋ ಸ್ಟಾರ್ಗಳು ಜನಪ್ರಿಯತೆಯನ್ನು ಪ್ರಬಲ ರಾಜಕೀಯ ವೃತ್ತಿ ಜೀವನವನ್ನಾಗಿ ಪರಿವರ್ತಿಸಿದ್ದಾರೆ. ಧನುಷ್ ಅಥವಾ ಅವರ ತಂಡದಿಂದ ಯಾವುದೇ ಅಧಿಕೃತ ದೃಢೀಕರಣವಿಲ್ಲದಿದ್ದರೂ ಈ ಧ್ವಜ ಅನಾವರಣ ಹೆಚ್ಚಿನ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಅಭಿಮಾನಿಗಳ ಸಂಘ ಹಂಚಿಕೊಂಡಿರ್ತಕ್ಕಂಥ ಈ ಫೋಟೋದಲ್ಲಿ ಧನುಷ್ ಕೈಗಳನ್ನ ಮಡಚಿ ನಿಂತಿರ್ತಕ್ಕಂಥ ಭಂಗಿಯಲ್ಲಿ ಕೆಂಪು ಬಿಳಿ ಬಣ್ಣದ ಧ್ವಜದ ವಿನ್ಯಾಸದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಕ್ಕಾ ರಾಜಕಾರಣಿಯಂತೆ ಧನುಷ್ ಪೋಸ್ಟ್ ಕೊಟ್ಟಿರುವ ರೀತಿಯಲ್ಲಿ ತೋರಿಸಲಾಗಿದ್ದು ಈ ಕುರಿತ ಚರ್ಚೆ ಮತ್ತಷ್ಟು ಜೋರಾಗಿದೆ. ಏನ್ ಚರ್ಚೆ ಆದ್ರೆ ಎಲೆಕ್ಷನ್ ಇನ್ನು 5 ವರ್ಷ ಐತೆ, ಲೋಕಸಭೆ ಇನ್ 4 ವರ್ಷ ಇದೆ. ಈಗಿರುವಾಗ 4 ಅಲ್ಲ, 3 ವರ್ಷ ಇದೆ ಅಷ್ಟೇ. ಅಲ್ಲಿವರೆಗೂ ನಡೀತಾ ಇರ್ತವೆ. ಡಿಎಂಕೆ ತೊರೆದು ಟಿವಿಕೆ ಸೇರ್ತಾರೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರ್ತಕ್ಕಂಥ ವದಂತಿಗಳನ್ನ ಮಾಜಿ ಮುಖ್ಯಮಂತ್ರಿ ಹಾಗೂ ಡಿಎಂಕೆ ಶಾಸಕ ಓ ಪನ್ನೀರ್ಸೆಲ್ವಂ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಅವರು ತಮ್ಮ ಪಕ್ಷಾಂತರದ ಬಗ್ಗೆ ಹರಡುತ್ತಿರುವ ಸುದ್ದಿಗಳನ್ನ ಯಾವುದೇ ಸತ್ಯಾಂಶವಿಲ್ಲ ಅಂತ ಹೇಳಿದ್ರು. ಇದು ಕೇವಲ ವದಂತಿ, ಇದರ ಹಿಂದೆ ರಾಜಕೀಯ ದುರುದ್ದೇಶ ಹೊಂದಿರುವವರ ಕೈವಾಡವಿದೆ. ತಮಿಳುನಾಡಿನ ಇಂದಿನ ರಾಜಕೀಯದಲ್ಲಿ ನಾಯಕರು ಪಕ್ಷ ಬದಲಾಯಿಸುವ ಸುದ್ದಿಗಳೇ ಹೆಚ್ಚು ಚರ್ಚೆ ಆಗ್ತಿವೆ. ಆದ್ರೆ ನಾನು ಟಿವಿಕೆ ಸೇರ್ತೇನೆ ಎಂಬ ಮಾತು ಸಂಪೂರ್ಣ ಸುಳ್ಳು ಅಂತ ಪನ್ನೀರ್ಸೆಲ್ವಂ ಸ್ಪಷ್ಟಪಡಿಸಿದರು. ಡಿಎಂಕೆ ಮೇಲಿನ ತಮ್ಮ ನಿಷ್ಠೆಯನ್ನು ಪುನರುಚ್ಚರಿಸಿದಂತ ಅವರು ಡಿಎಂಕೆ ತಮಿಳುನಾಡಿನ ದ್ರಾವಿಡ ರಾಜಕೀಯದ ಮೂಲ ಹಾಗೂ ಉಗಮ ಸ್ಥಾನ, ಆದ್ರಿಂದ ಇಂತಹ ಅಗ್ಗದ ವದಂತಿಗಳನ್ನ ಹರಡಬಾರದು. ಜನರು ಈಗಾಗಲೇ ಟಿವಿಕೆ ಸರ್ಕಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಲು ಆರಂಭಿಸಿದ್ದಾರೆ ಅಂತ ಹೇಳಿದರು. ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಎಐಎಡಿಎಂಕೆ ತೊರೆದಿದ್ದ ಪನ್ನೀರ್ಸೆಲ್ವಂ ಡಿಎಂಕೆ ಸೇರಿದ್ರು. ಇದೀಗ ಮತ್ತೆ ಪಕ್ಷಾಂತರದ ಬಗ್ಗೆ ಹರಿದಾಡುತ್ತಿರುವ ಊಹಾಪೋಹಗಳಿಗೆ ತೆರೆ ಎಳೆಯುವ ಪ್ರಯತ್ನವಾಗಿ ಅವರು ಸಾರ್ವಜನಿಕವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕರೆಕ್ಟ್, ಅದು ಮನುಷ್ಯ ಪಾಪ ಜಯಲಲಿತಾ ಜೈಲ್ಗೆ ಹೋದಾಗೆಲ್ಲ ಇವರೇ ಮುಖ್ಯಮಂತ್ರಿ ಆಗ್ತಿದ್ದವರು. ನಂತರ ಪಳನಿಸ್ವಾಮಿ ಪನ್ನೀರ್ಸೆಲ್ವಂ ನಡುವಿನ ಸಂಘರ್ಷ ಇವರು ಆಚೆ ಬರೋ ತರ ಆಯ್ತು. ಈಗ ಡಿಎಂಕೆ ಅವರೇ ಇನ್ನೊಂದು ಡಿಎಂಕೆ ಸುದ್ದಿ, ಏನು 100 ಕೋಟಿ ಆಫರ್ ಮಾಡಿದ್ರಂತೆ. ಡಿಎಂಕೆ ಪಕ್ಷವನ್ನು ಸೇರಲು ತಮಗೆ 30 ರಿಂದ 100 ಕೋಟಿವರೆಗೆ ಆಮಿಷ ಒಡ್ಲಾಗಿದೆ. ಪಕ್ಷಾಂತರಕ್ಕೆ ಒಪ್ಪದಿದ್ದರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಲಾಗಿದೆ ಅಂತ ಶ್ರೀ ವೈಕುಂಠಂ ಕ್ಷೇತ್ರದ ಟಿವಿಕೆ ಶಾಸಕ ಜಿ ಶರವಣನ್ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತವರು ಈ ಕುದುರೆ ವ್ಯಾಪಾರದ ಯತ್ನಗಳಿಗೆ ಸಂಬಂಧಿಸಿದಂತೆ ತಮ್ಮ ಬಳಿ ನಿಖರ ಆಧಾರಗಳಿವೆ ಅಂತ ಹೇಳಿದ್ದಾರೆ. ಹಲವಾರು ವ್ಯಕ್ತಿಗಳು ನನ್ನನ್ನು ನೇರವಾಗಿ ಸಂಪರ್ಕಿಸಿ ಭಾರಿ ಮೊತ್ತದ ಹಣದ ಆಮಿಷ ಒಟ್ಟಿದ್ದಾರೆ. ಡಿಎಂಕೆ ಸೇರಿಬಿಡಿ, ನಿಮಗೆ 30 ರಿಂದ 50 ಅಥವಾ 100 ಕೋಟಿ ಕೊಡ್ತೇವೆ ಎಂದಿದ್ದರು. ಆದ್ರೆ ನಾನು ಅದಕ್ಕೆ ನಿರಾಕರಿಸಿದಾಗ ಕಿರುಕುಳ ನೀಡೋಕೆ ಆರಂಭ ಮಾಡೋದು. ಮಾತು ಕೇಳಿದ್ರೆ ನಿನ್ನನ್ನು ಮುಗಿಸಿ ಬಿಡ್ತೇವೆ ಅಂತ ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಶರವಣನ್ ದೂರಿದ್ದಾರೆ. ನಾನು ಸಾಮಾನ್ಯ ಮತ್ತು ತಳಮಟ್ಟದ ಹಿನ್ನೆಲೆಯಿಂದ ಬಂದು ಶಾಸಕನಾಗಿರೋದ್ರಿಂದ ನನ್ನನ್ನು ಸುಲಭವಾಗಿ ಖರೀದಿಸಬಹುದು ಅಥವಾ ಹೆದರಿಸಬಹುದು ಅಂತ ಅವರು ಭಾವಿಸಿದ್ದಾರೆ ಅಂತ ಶಾಸಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಆಧಾರ ರಹಿತ ಆರೋಪಗಳನ್ನು ಮಾಡ್ತಿಲ್ಲ ಎಂದಿರುವ ಶರವಣನ್ 30 ಕೋಟಿ ಲಂಚದ ಆಫರ್ ನೀಡಿರುವುದಕ್ಕೆ ನನ್ನ ಬಳಿ ಸ್ಪಷ್ಟ ಪುರಾವೆಗಳಿವೆ. ತಿರುನೆಲ್ವಿಯ ಚಿತ್ರಮಂದಿರದ ಮಾಲೀಕರೊಬ್ಬರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಸಚಿವರೊಬ್ಬರ 4 ಮಂದಿ ಬೆಂಬಲಿಗರು ಈ ವ್ಯವಹಾರದ ಕುರಿತು ನನ್ನೊಂದಿಗೆ ಮಾತನಾಡಿದ್ದಾರೆ ಅಂತ ಬಹಿರಂಗಪಡಿಸಿದ್ದಾರೆ. ಸದ್ಯ ಶಾಸಕರ ಈ ಆರೋಪ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. 30-35 ಕೋಟಿ ಓಕೆ, ಇದನ್ 30 ಕೋಟಿಯಿಂದ 100 ಕೋಟಿ 70 ಕೋಟಿ ಗ್ಯಾಪ್ ರೈಸು. ವಾವ್, ಏನ್ ಪರ್ಚೇಸ್. ಇನ್ನು NDA ಸುದ್ದಿ. ಮಹಾರಾಷ್ಟ್ರ ರಾಜಕೀಯ ವಲಯದಲ್ಲಿ ಮತ್ತೊಮ್ಮೆ ರಾಜಕೀಯ ಬಿರುಗಾಳಿ ಬೀಸುವ ಮುನ್ಸೂಚನೆಗಳು ಲಭ್ಯವಾಗ್ತಿವೆ. ಹಿರಿಯ ಮುತ್ಸದ್ದಿ ಶರದ್ ಪವಾರ್ ನೇತೃತ್ವದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನೊಂದಿಗೆ ವಿಲೀನವಾಗುವ ಪ್ರಕ್ರಿಯೆ ಬಹುತೇಕ ಹಳ್ಳ ಹಿಡಿದಿರುವ ಬೆನ್ನಲ್ಲೇ ಪಕ್ಷದ ಸಂಸದರು ಮತ್ತು ಶಾಸಕರು ಉದ್ಧವ್ ಠಾಕ್ರೆ ಅವರ ಮಹಾ ವಿಕಾಸ್ ಅಗಡಿ ಮೈತ್ರಿಕೂಟವನ್ನು ತೊರೆದು ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಪ್ರಭುತ್ವ ಒಕ್ಕೂಟ NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಸೇರೋಕೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತೀಚೆಗಷ್ಟೇ ನಡೆದ ಆಂತರಿಕ ಸಭೆ ಹಾಗೂ ಸಮೀಕ್ಷೆಯೊಂದರಲ್ಲಿ ಎನ್ಸಿಪಿ ಪಕ್ಷದ ಬಹುಪಾಲು ಶಾಸಕರು ಮತ್ತು ಸಂಸದರು ಕಾಂಗ್ರೆಸ್ ಜೊತೆ ವಿಲೀನವಾಗುವ ಬದಲು ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ NDA ಮೈತ್ರಿಕೂಟಕ್ಕೆ ಬೆಂಬಲ ನೀಡಲು ಅಥವಾ ನೇರವಾಗಿ ಮೈತ್ರಿ ಮಾಡಿಕೊಳ್ಳಲು ತೀವ್ರ ಆಸಕ್ತಿ ತೋರಿಸಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ವಿರೋಧ ಪಕ್ಷಗಳ ಒಕ್ಕೂಟದಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತ ಮತ್ತು ಭವಿಷ್ಯದ ಅನಿಶ್ಚಿತತೆಯಿಂದಾಗಿ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸಲು 2 ಬಾರಿ ಪ್ರಸ್ತಾಪಗಳನ್ನ ಮುಂದಿಡಲಾಗಿತ್ತು. ಈ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ಆದ್ರೆ ಮಹಾರಾಷ್ಟ್ರ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಹರ್ಷವರ್ಧನ್ ಸತ್ಪಾಲ್ ಸೇರಿದಂತೆ ಬಹುತೇಕ ಪ್ರಮುಖ ಸ್ಥಳೀಯ ನಾಯಕರು ಈ ವಿಲೀನ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಡೀ ಪಕ್ಷವನ್ನ ಸೇರಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾಯಕತ್ವದ ಗೊಂದಲ ಸೃಷ್ಟಿಯಾಗಿ ಪಕ್ಷಕ್ಕೆ ಹೊರೆಯಾಗಬಹುದು ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಎನ್ಸಿಪಿ ವಿಲೀನ ಪ್ರಕ್ರಿಯೆ ತಣ್ಣಗಾಗಿದೆ.
ಸಣ್ಣ ಸಣ್ಣ ಪಾರ್ಟಿಗಳನ್ನ ನಡ್ಸಕ್ಕಾಗದೆ ಎಲ್ಲ ಮೂಲೆ ಸೇರ್ತಾವ್ರೆ, ಮರ್ಜ್ ಆಗ್ತಾವ್ರೆ. ದುರಂತ.